ಸೋಷಿಯಲ್ ಮೀಡಿಯಾಗಳ ದುರ್ಬಳಕೆ ಮತ್ತು ಸದ್ಬಳಕೆ ಎಂಬ ವಿಷಯವನ್ನು ಕುರಿತು ನಾನು ನಿಮ್ಮ ಮತ್ತೆ ಮಾತನಾಡಲಿಕ್ಕೆ ಬಯಸ್ತಾ ಇರೋದು. ಆದರೆ ದುರ್ಬಳಕೆಯ ಬಗ್ಗೆ ಮಾತ್ರ ಹೇಳಿದರೆ ಸಾಗರದಷ್ಟು ವಿಷಯಗಳನ್ನು ನಮಗೆ ಹೇಳಲಿಕ್ಕಿದೆ. ನಮ್ಮ ನೌಜವಾನಿಗಳು, ಯುವಕರು ನೌಜವಾನಿಗಳು ಬಿಡಿ, ವಯಸ್ಸಾದವರು ಕೂಡ ತಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ ಬರುತ್ತಿರುವಂತಹ ಹಲವು ರೀತಿಯಾದ ಕ್ಲಿಪ್ಗಳ ಹಿಂದೆ ಇದ್ದು, ಯಾರೋ ನಿರ್ಮಿಸಿ ಬಿಡುವಂತಹ ಅಜೆಂಡಾಗಳ ಹಿಂದೆ ಬಿದ್ದು, ರೀಲ್ಸ್ಗಳನ್ನು ರಿಯಲ್ ಎಂದು ನಂಬಿ ಬದುಕುವಂತಹ, ಹತಾಶೆ ಮೂಡಿಗೆ ಹೋಗುವಂತಹ ಹಲವು ರೀತಿಯಾದಂತಹ ಬದುಕನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರೀತಿಯರೇ, ನಿಮಗೆ ಗೊತ್ತು, ನಾನು ಹೆಚ್ಚು ಅಧ್ಯಯನಾತ್ಮಕವಾದಂತಹ ರೀತಿಯಲ್ಲಿ ವಿಷಯಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸ್ತಾ ಇಲ್ಲ. 2 ವರ್ಷಗಳ ಹಿಂದೆ ನಡೆದಂತಹ ಒಂದು ರಿಪೋರ್ಟ್ ಪ್ರಕಾರ, ಕ್ಯಾಪ್ವಿಂಗ್ ಎಂಬ ಒಂದು ಅಧ್ಯಯನ ಸಂಸ್ಥೆ ನಡೆಸಿದಂತಹ ರಿಪೋರ್ಟ್ಗಳ ಪ್ರಕಾರ 15,000ದಷ್ಟು ಬರುವಂತಹ ಯೂಟ್ಯೂಬ್ ಚಾನೆಲ್ಗಳನ್ನು ಅಧ್ಯಯನ ಮಾಡಿ, ಭಾರತದ ಮಾತ್ರ 100ರಷ್ಟು ಯೂಟ್ಯೂಬ್ ಚಾನೆಲ್ಗಳನ್ನು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರುವಂತಹ ಯೂಟ್ಯೂಬ್ ಚಾನೆಲ್ಗಳನ್ನು ನೋಡುವಾಗ ಅದರಲ್ಲಿರುವಂತಹ 80% ಆಫ್ ಈ ಚಾನೆಲ್ಗಳು ಪ್ರಸ್ತಾಪಗೊಳ್ಳುತ್ತಿರುವಂತಹ, ಅವರು ಜನರಿಗೆ ಕೊಡುತ್ತಿರುವಂತಹ ಸಂದೇಶ ಯಾವುದು ಅಂತ ಹೇಳಿದರೆ, ಜನರಿಗೆ ಪ್ರೊಡಕ್ಟಿವ್ ಆಗಿ ಏನೂ ಕೂಡ ಅದರಿಂದ ಫಾಯ್ದೆ ಸಿಗ್ತಾ ಇಲ್ಲ ಎಂಬುದಾಗಿ ಅದು ತಿಳಿಸಿಕೊಡ್ತಾ ಇರೋದು. 2025ರ ಗಾರ್ಡಿಯನ್ನಿನ ಒಂದು ಅಧ್ಯಯನವೂ ಕೂಡ ಹೇಳ್ತಾ ಇರುವುದು 10% ಕೂಡ ಲಾಭ ಇಲ್ಲದ ಅಂಶಗಳಲ್ಲಿ ಮನುಷ್ಯ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬದುಕ್ತಾ ಇದ್ದಾನೆ ಎಂಬುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ. ದ ಸೋಷಿಯಲ್ ಡಿಲೆಮ್ಮಾ ಎಂಬ ಒಂದು ಪ್ರಖ್ಯಾತವಾದಂತಹ ಡಾಕ್ಯುಮೆಂಟರಿ ಇದೆ, ಸುದೀರ್ಘವಾದಂತಹ ಡಾಕ್ಯುಮೆಂಟರಿ. ಆ ಡಾಕ್ಯುಮೆಂಟರಿ ನಮಗೆ ಹೇಳ್ಕೊಡ್ತಾ ಇರೋದು ಏನು ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾವನ್ನು ಜನರು ಯೂಸ್ ಮಾಡುವುದಕ್ಕಿಂತ ಜನರನ್ನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಳ್ತಾ ಇದೆ ಎಂಬುದು. ನಮಗಿಂತ ಚಲುವಾಗಿ ನಮ್ಮ ಬಗ್ಗೆ ಹೆಚ್ಚು ತಿಳಿದಿರುವುದು ನಮ್ಮ ಕೈಯಲ್ಲಿರುವಂತಹ ಸ್ಮಾರ್ಟ್ ಫೋನ್ಗಳು ಅಥವಾ ನಮ್ಮ ಮುಂದಿರುವಂತಹ ಕಂಪ್ಯೂಟರ್, ಇತರ ಆದಂತಹ ವ್ಯವಸ್ಥೆಗಳು. ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಬಹಳ ಸುಂದರವಾದಂತಹ ಒಂದು ಕೋಟ್ ಗ್ರೀಕ್ ತತ್ವಜ್ಞಾನಿಯಾದಂತಹ ಸೋಫೋಕ್ಲಿಸ್ ಹೇಳ್ತಾ ಇದ್ದಾನೆ. ಅದೇನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ವಿಶಾಲವಾದ ಯಾವುದೂ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾ ಇದೆ ಅಂತ ಹೇಳಿದರೆ ಅದರಿಂದ ನಿನಗೆ ಯಾವ ಲಾಭವೂ ಕೂಡ ನಿನಗೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಎಂದು. ಅಂದರೆ ಅದು ನಿನ್ನ ಜೀವನದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಫಲಪ್ರದವಾದಂತಹ ರೀತಿ ನಿಮಗೆ ಸಿಗುವುದಿಲ್ಲ ಎಂದಾಗಿದೆ ಹೇಳ್ತಾ ಇರುವುದು. ಪ್ರೀತಿಯರೇ, ಸೋಷಿಯಲ್ ಮೀಡಿಯಾ ಎಂಬುದು ಅದ್ಭುತವಾದಂತಹ ವರ್ಕ್. ನಿಮಗೆ ಗೊತ್ತು, 2 ವರ್ಷಗಳ ಹಿಂದೆ ನೇಪಾಳಿನಲ್ಲಿ ನ್ಯೂ ಜೆನ್ಜಿ ಎಂಬ ಹೆಸರಿನಲ್ಲಿ ನಡೆದಂತಹ ಗಲಾಟೆಗಳು, ಪ್ರಕ್ಷೋಭಗಳು, ಅದರಿಂದಲಿರುವಂತಹ ಸರ್ಕಾರಗಳು ಸೆಪ್ಟೆಂಬರ್ನಲ್ಲಿ 2025ರಲ್ಲಿ ಅಂತ ಕಾಣುತ್ತೆ, ಅಲ್ಲಿರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಬಂದ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸಿ ಒಂದು ಹಂತದಲ್ಲಿ ನೇಪಾಳದಲ್ಲಿ ಬೃಹತ್ ಆದಂತಹ ದುರಂತಗಳಿಗೆ ಸಾಕ್ಷಿಯಾಯಿತು. ಹಾಗೇನೆ ಪಕ್ಕದಲ್ಲಿರುವಂತಹ ಶ್ರೀಲಂಕಾದಲ್ಲೂ, ಬಾಂಗ್ಲಾದೇಶದಲ್ಲೂ ಕೂಡ ಅದು ಸಾಧ್ಯ ಆಗಿದೆ. ನಾನು ನಿಮ್ಮ ಹತ್ತಿರ ಹೇಳ್ತಾ ಇರೋದು, ಪ್ರೀತಿಯ ವಿಶ್ವಾಸಿಗಳೇ, ಪ್ರೀತಿ ಈಮಾನ್ದಾರಿಗಳೇ, ನೌಜವಾನಿಗಳೇ, ನಮಗೆ ಈ ಸಮಾಜದಲ್ಲಿ ಜವಾಬ್ದಾರಿ ಇದೆ. ನಮಗೆ ಬೇಕಾದಂತಹ ಹಲವಾರು ಕಾರ್ಯಗಳನ್ನು ಇಲ್ಲಿ ಮಾಡಲಿಕ್ಕಿದೆ. ನಮ್ಮ ಸಮಾಜದ ಎಜುಕೇಶನ್ ವಿಷಯಗಳ ಬಗ್ಗೆ ನಮಗೆ ಹೆಚ್ಚಾಗಿ ಜಾಗೃತಿ ವಹಿಸಿ ನಾವು ಮುಂದೆ ಹೋಗಬೇಕಾಗಿದೆ. ಆರ್ಥಿಕ ಶಾಸ್ತ್ರದಲ್ಲಿ ತಲ್ಲೀನರಾಗಿ ಪ್ರಾವೀಣ್ಯ ಪಡೆದಂತ ಒಳ್ಳೆಯ ಉಲಮಾಗಳ ಅವಶ್ಯಕತೆ ನಮಗೆ ಇದೆ. ಇಲಾಖೆಗಳಲ್ಲಿ ಕೆಲಸ ಮಾಡಬೇಕಾದಂತ ಒಳ್ಳೆಯ ವಿದ್ವಾಂಸರಾದಂತ, ಒಳ್ಳೆಯ ಪ್ರೊಡಕ್ಟಿವ್ ಆಗಿ ಸಮಾಜಕ್ಕೆ ಯೂಸ್ಫುಲ್ ಆದಂತಹ ಕೆಲಸಗಳನ್ನು ಮಾಡಬೇಕಾದವರ ನಮಗೆ ಅವಶ್ಯಕತೆ ಇದೆ. ನೀವೊಮ್ಮೆ ಆಲೋಚನೆ ಮಾಡಿ ನೋಡಿ, ಈಗಿರುವಂತಹ ಜನರೇಷನ್ ನಲ್ಲಿ ನಮ್ಮ ನೌಜವಾನಿಗಳು, ನಮ್ಮ ಸ್ಟೂಡೆಂಟ್ಗಳು ಯೂಸ್ ಮಾಡುತ್ತಿರುವಂತಹ ಸೋಷಿಯಲ್ ಮೀಡಿಯಾಗಳ ಆ ದುರಂತಮಯವಾದಂತಹ ಉಪಯೋಗದಿಂದ ಒಂದು ಪೀಳಿಗೆ ಮುಗಿದರೆ ನಮಗೆ ಯಾವ ರೀತಿಯಲ್ಲಿ ಫಲಪ್ರದವಾದಂತಹ ಒಂದು ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗುತ್ತೆ. ಬಯಾನಿಗಳು ನಿರಂತರವಾಗಿ ನಡೆಯುತ್ತಾ ಇದೆ, ಯೂಟ್ಯೂಬ್ಗಳಲ್ಲಿ ಲಕ್ಷಗಟ್ಟಲೆ ಬಯಾನಿಗಳಿದೆ. ಅದನ್ನು ಕೇಳಿ ಫಾಲೋ ಅಪ್ ಮಾಡಿ ಜೀವನದಲ್ಲಿ ಅಳವಡಿಸಿ ಏನಾದರೊಂದು ಬದಲಾವಣೆಗಳನ್ನು ತಂದದ್ದು ನೋಡಿದರೆ ಅದು ಬಹುತೇಕ ಕಮ್ಮಿಯಾಗಿರುತ್ತೆ. ಪ್ರೀತಿಯ ವಿಶ್ವಾಸಿಗಳೇ, ಹೇಳ್ತಾ ಇರುವುದು, ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವುದೆಲ್ಲವನ್ನೂ ಕೂಡ ಶೇರ್ ಮಾಡುವುದಲ್ಲ, ಎಲ್ಲವನ್ನೂ ಕೂಡ ನಂಬಲಿಕ್ಕೆ ಅರ್ಹ ಅಲ್ಲ. ಕೆಲವೊಬ್ಬರು ಮಾಡುವಂತಹ ಮೆಸೇಜ್ಗಳು 100 GB ಸಿಗುತ್ತೆ, 5 ಗ್ರೂಪ್ಗೆ ಶೇರ್ ಮಾಡಿ, ನೋಡುವುದೇ ಇಲ್ಲ, ಶೇರ್ ಮಾಡೋದು. ಮೊಬೈಲ್ ನಲ್ಲಿರುವ ಎಲ್ಲ ಲಿಂಕ್ಗಳು ಕೂಡ ಹ್ಯಾಕ್ ಆಗಲ್ಪಡ್ತಾ ಇದೆ. ಹಲವು ರೀತಿಯಾದಂತಹ ಸ್ಕ್ಯಾಮ್ಗಳು ನಿಮಗೆ ಹೇಳಬೇಕಾಗಿಲ್ಲ. ಹೆಚ್ಚಿನ ಮಂದಿಯು ಕೂಡ ಅದು ಹೊರಗೆ ಹೇಳ್ತಾ ಇಲ್ಲ. ನಿನಗೆ 1 ಕೋಟಿ ಬರ್ತಾ ಇದೆ ಅಂತ ಒಂದು
ಮೆಸೇಜ್ ಬಂದಾಗ ಅದು ಏರ್ಪೋರ್ಟಿನಲ್ಲಿ ನೀನು 5 ಲಕ್ಷ ಮಾತ್ರ ಪೇ ಮಾಡಿದರೆ ಸಾಕು, ಹೆಂಡತಿಯ ಚಿನ್ನ ಎಲ್ಲ ತಗೊಂಡು ಹೋಗಿ ಅವನ ಜ್ಯುವೆಲ್ಲರಿಯಲ್ಲಿ ಇಟ್ಟು ಲಾಸ್ಟ್ ಇವನಿಗೆ 25,000 5 ಲಕ್ಷ ಹಾಕುವುದು, ಕಾರಣ 1 ಲಕ್ಷ ಬರುತ್ತೆ. ನಂತರ ಮೆಸೇಜ್ ಫುಲ್ ಬ್ಲಾಕ್ ಆಯಿತು, ನಿನಗೆ ಯಾವುದೇ ರೀತಿಯಾದಂತ ಲಾಭ ಸಿಗ್ತಾ ಇಲ್ಲ. ಇಂಥ ಹಲವು ಸ್ಕ್ಯಾಮ್ಗಳು ನಿರಂತರವಾಗಿ ನಡೆಯುವಾಗಲೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇರುವುದು ಅಬ್ಅದು ಮಿನಲ್ ಮಗ್ಫಿರ, ಮಗ್ಫಿರತಿನಿಂದ ದೂರ ಹೋಗಬೇಕಾದಂತ ಒಂದು ಸಮಾಜ ಯಾವುದು ಅಂತ ಹೇಳಿದರೆ ಕೀಲ ವಕಾಲ್, ಹೇಳಿದ್ದನ್ನೆಲ್ಲವನ್ನು ಕೇಳಿದ್ದೆಲ್ಲವನ್ನು ಕೂಡ ಪ್ರಚಾರ ಪಡಿಸುವಂತ ಒಂದು ವಿಭಾಗ ನಿಮ್ಮಲ್ಲಿ ಬಂದರೆ ಅವನಿಗೆ ಅಬ್ಅದು ಮಿನಲ್ ಮಗ್ಫಿರ, ನೀನೆಷ್ಟೇ ಮಗ್ಫಿರತ್ ಫರ್ಮ, ರಹಂ ಫರ್ಮ, ಕರಂ ಫರ್ಮ ಹೇಳಿದರು ನಿನಗೆ ಅಲ್ಲಾಹನ ಮಗ್ಫಿರತ್ ಸಿಗುವುದಿಲ್ಲ ಎಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳಿಕೊಡ್ತಾ ಇದೆ. ಪ್ರೀತಿಯ ವಿಶ್ವಾಸಿಗಳೇ, ನಾವು ಚಲವಾಗಿ ತಿಳ್ಕೊಳ್ಳಬೇಕಾದಂತ ಹಲವು ರೀತಿಯಾದಂತಹ ವಿಷಯಗಳ ಬಗ್ಗೆ ಅಧ್ಯಯನವನ್ನು ನಡೆಸಿ ನಮ್ಮ ಹಿಸ್ಟರಿಯ ಬಗ್ಗೆ, ನಮ್ಮ ಪಾರಂಪರ್ಯದ ಬಗ್ಗೆ, ಈ ಬಿಜಾಪುರದ ಬಗ್ಗೆ ಮಾತ್ರ ಆಲೋಚನೆ ಮಾಡಿ ನೋಡಿ. ಈ ಬಿಜಾಪುರ ಎಂಬುದು ಶಾಮಿನಿಂದ, ಮಕ್ಕಾದಿಂದ, ಮದೀನಾದಿಂದ ಕೂಡ ಆ ಇಲ್ಮನ್ನು ಕಲಿಯಲಿಕ್ಕೆ ಬೇಕಾಗಿ ಬಂದಂತಹ ಊರು ಇದು. ಈ ಊರಿನಲ್ಲಿ ನಮಗೆ ಇವತ್ತು ಚಲವಾದಂತ ಎಜುಕೇಶನ್ ಕೊಡ್ಲಿಕ್ಕೆ, ಧಾರ್ಮಿಕವಾದ ಮೌಲ್ಯಗಳನ್ನು ಕಲಿಸಲಿಕ್ಕೆ ಎಷ್ಟು ಮಾತ್ರ ಸಂಸ್ಥೆಗಳು ನಮ್ಮ ಕೈಯಲ್ಲಿದೆ, ಅಷ್ಟು ಮಾತ್ರ ಕಮ್ಯುನಿಟಿ, ಎಷ್ಟು ವಿಶಾಲವಾದಂತಹ ಸಮಾಜ ನಮ್ದು. ಆದರೆ ಈ ಸಮಾಜಕ್ಕೆ ಬೇಕಾದೆಷ್ಟೆಷ್ಟು ಅವಶ್ಯಕತೆಗಳಿದೆ. ಮೊನ್ನೆ 2-3 ತಿಂಗಳ ಹಿಂದೆಯಷ್ಟೇ ಯುಪಿಯಿಂದೊಂದು ವಾರ್ತೆ ಬಂತು, ಗರ್ಭಿಣಿಯಾದಂತಹ ಒಬ್ಬ ಹೆಣ್ಮಗಳು ಹಾಸ್ಪಿಟಲ್ಗೆ ಹೋದಾಗ ಆ ಹಾಸ್ಪಿಟಲ್ಗಳಿಂದ ರಿಜೆಕ್ಟ್ ಆಗಿರುವುದು, ಅವಳು ಮುಸ್ಲಿಂ ಗರ್ಭಿಣಿ ಎಂಬ ಕಾರಣಕ್ಕೆ. ಅದು ನಾಳೆ ನಾಡಿದ್ದಾಗಿ ಇಲ್ಲಿಯೂ ಕೂಡ ಬರಲ್ಲ ಎಂದು ಹೇಳಕ್ಕಾಗಲ್ಲ. ಹಾಗೆ ನಮಗೆ ಚಲವಾದಂತ ಹಾಸ್ಪಿಟಲ್ ವ್ಯವಸ್ಥೆಗಳಿರಬೇಕು, ನಮಗೆ ಒಳ್ಳೆ ಗೈನೋಕಾಲಜಿಸ್ಟ್ಗಳಿರಬೇಕು, ಒಳ್ಳೆ ಸ್ಪೆಷಲಿಸ್ಟ್ಗಳಿರಬೇಕು. ಅದು ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ, ನನಗೆ ಮೊನ್ನೆ ನಮ್ಮೊಬ್ಬ ಫ್ರೆಂಡ್ ಒಬ್ಬ ಪುಣೆಗೆ ಹೋದಾಗ ಅಲ್ಲಿರುವಂತ ಕ್ಲಿನಿಕ್ಗೆ ಹೋಗಿ ಅಲ್ಲಿ ಭೇಟಿಯಾದಾಗ ಡಾಕ್ಟರ್ ಗೂಗಲ್ ನೋಡಿ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇರುವಂತಹ ಒಂದು ವಿಚಿತ್ರವಾದಂತಹ ಅವಸ್ಥೆಗೆ ಸಾಕ್ಷಿಯಾಯಿತು. ಆದ್ದರಿಂದ ಪ್ರೀತಿಯರೇ, ನಮಗೆ ತಾತ್ಕಾಲಿಕವಾದಂತ ಈ ಬದುಕಲ್ಲ, ಈ ದುನ್ಯಾದ ತಾತ್ಕಾಲಿಕವಾದ ಬದುಕಿನಲ್ಲಿ ನಮ್ಮ ಸಮಯವನ್ನು ಕೊಲ್ಲುವುದಲ್ಲ, ಹಶ್ರ್ನ ಮೈದಾನದಲ್ಲಿ ಅತ್ಯಂತ ಟೆನ್ಷನ್ ಅನುಭವಿಸಬೇಕಾದಂತ ಒಂದು ವಿಭಾಗ ಯಾವುದು ಅಂತ ಕೇಳಿದರೆ ಅವರು ಟೈಮ್ ಸುಮ್ಮನೆ ವೇಸ್ಟ್ ಮಾಡಿದವರಾಗಿರ್ತಾರೆ. ನಮ್ಮೆಷ್ಟು ಟೈಮ್ಗಳು ವೇಸ್ಟ್ ಆಗ್ತಾ ಇದೆ. ಇಮಾಮ್ ಗಜ್ಜಾಲಿ ರಲಿಯಲ್ಲಾಹು ಅನ್ಹು ಅಯ್ಯುಹಲ್ ವೆಲದಿನಲ್ಲಿ ಹೇಳ್ತಾ ಇರುವಂತ ಒಂದು ಮೆಸೇಜ್ ಇದೆ, 40 ವರ್ಷ ಆಗಿ ಈ ದುನಿಯಾದಲ್ಲಿ ಪ್ರೊಡಕ್ಟಿವ್ ಆಗಿ ಸಮಾಜಕ್ಕೆ ಸಮರ್ಪಿಸಲು ಅಥವಾ ಜನ್ನತ ಸಿಗಲಿಕ್ಕೆ ಬೇಕಾದ ಒಂದು ಅಮಲ್ ನಿನ್ನ ಕೈಯಲ್ಲಿಲ್ಲ ಅಂದರೆ ನೀನು ಆಖಿರತಿನಲ್ಲಿ ಮೋಕ್ಷವನ್ನು ನಿರೀಕ್ಷಿಸಬೇಡ ಎಂದು. ಆದ್ದರಿಂದ ನಮ್ಮ ಕೆಲಸ ಮಿನ್ ಹುಸ್ನಿ ಇಸ್ಲಾಮಿಲ್ ಮರ್ಇ ತರ್ಕುಹು ಮಾ ಲಾ ಯಾನಿ, ನಿನಗೆ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಬಿಟ್ಟು ಬಿಡಬೇಕು. ಅವಶ್ಯಕತೆ ಇರುವುದರಲ್ಲಿ ಮಾತ್ರ ತಲ್ಲೀನಗೊಂಡು ನಮಗೆ ಹಲವಾರು ರೀತಿಯಾದಂತಹ ಸಮಾಜಕ್ಕೆ ಉಪಕಾರಯುತವಾದಂತಹ ಹಲವು ಕಾರ್ಯಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಎಂದು ಮಾತ್ರ ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದಿರಿಯನ್ನು ಇವತ್ತು ಕೂಡ ಜನ ಮನಸ್ಸುಗಳಲ್ಲಿ ಸ್ಮರಿಸಲಿಕ್ಕೆ ಕಾರಣ ಲಿಮಿಥಿಲಿ ಹಾದಾ ಫಲ್ಯಅಮಲಿಲ್ ಆಮಿಲೂನ್, ಮಾಡಬೇಕಾದ ಕೆಲಸವನ್ನು ಮಾಡಬೇಕಾದ ರೀತಿಯಲ್ಲಿ ಮಾಡಬೇಕಾದ ಶೈಲಿಯಲ್ಲಿ ಮಾಡಿರುವುದು ಎಂಬುದಾಗಿದೆ. ಆದ್ದರಿಂದ ನಾವು ಕೂಡ ಹಲವು ರೀತಿಯಾದಂತಹ ಸಮಾಜಕ್ಕೆ ಉಪಯುಕ್ತವಾದಂತಹ ಕೆಲಸಗಳಲ್ಲಿ ತಲ್ಲೀನರಾಗಿ, ನಾನು ಹೇಳ್ತಾ ಇರೋದು ಒಂದು ಸೈಡ್ ಮಾತ್ರ, ಸೋಷಿಯಲ್ ಮೀಡಿಯಾದ ನೆಗೆಟಿವ್ ಮಾತ್ರ ಹೇಳ್ತಾ ಇರೋದು, ಪಾಸಿಟಿವ್ ನಮಗೆ ಹೇಳ್ಬಹುದು. ಹೆಚ್ಚಿನ ಮಂದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕುತ್ತಿರುವಂತಹ ಕಂಟೆಂಟ್ಗಳನ್ನು ನೋಡೋದೇ ಹೊರತು ಅದರಿಂದ ಲಾಭ ಪಡೆಯುವವರಿಲ್ಲ. ಅದರಿಂದ ಪಡೆಯುವ ಲಾಭದಲ್ಲೂ ಕೂಡ ಹಲಾಲಿ ಯಾವುದು ಹರಾಮಿ ಯಾವುದು ತಿಳಿತಾ ಇಲ್ಲ. ದುಡಿಮೆಯಿಂದ, ನೀನು ಕೊಟ್ಟ ದುಡಿಮೆಯಿಂದ ನಿನ್ನ ತಾಯಿಗೆ ರೋಗ ಬಂದ್ರೆ ನಿನ್ನ ಹಲಾಲಾದಲ್ಲದ ಊಟ ಕೊಟ್ರೆ ಅದರಿಂದ ಯಾವುದೇ ರೀತಿಯಲ್ಲೂ ಕೂಡ ನಿನಗೆ ಫಲವನ್ನು ಈ ದುನಿಯಾದಲ್ಲೂ ಆಖಿರತಿನಲ್ಲೂ ಅನುಭವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವುದೇ ಆಪ್ಗಳಿರಲಿ, ಹಲವು ರೀತಿಯಾದಂತಹ ರಾತ್ರಿ ಆದರೆ ಹಲವು ರೀತಿಯಾದಂತಹ ಎಲ್ಲ ರೀತಿಯಲ್ಲೂ ಕೂಡ ಅವನನ್ನು ಈ ಸಮಾಜದಲ್ಲಿ ಹಿಂದುಗಡೆ ಹೋಗಲ್ಪಡುವಂತಹ ಆಪ್ಗಳನ್ನು ಯೂಸ್ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ಯೂಸ್ಫುಲ್ ಅಲ್ಲದ ಒಂದು ಬಾಡಿ ವೇಸ್ಟ್ ಆಗುವ ರೀತಿಯಲ್ಲಿ ಈ ದುನಿಯಾಗೆ, ಈ ಭೂಮಿಗೆ ಭಾರವಾಗಿ ನಾವು ಬದುಕಬಾರದು. ಅವೆಲಂ ನುಅಮ್ಮಿರುಕುಂ ಮಾ ಯತದಕ್ಕರು ಫೀಹಿ ಮನ್ ತದಕ್ಕರ್, ನಿನಗೆ ಬೇಕಾದ ಎಲ್ಲ ದೃಷ್ಟಾಂತಗಳು, ನೀನು ಬದುಕಿನಲ್ಲಿ ಸಾಧಿಸಬೇಕಾದ ಎಲ್ಲವನ್ನೂ ಕೂಡ ಅಲ್ಲಾಹು ತೋರಿಸಿಕೊಡ್ತಾ ಇದ್ದಾನೆ, ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾನೆ. ಆದ್ದರಿಂದ ಆ ರೀತಿಯಲ್ಲಿ ಒಂದು ಚೌಕಟ್ಟಿನಿಂದ ಒಳ್ಳೆ ಇಮಾನ್ದಾರಿಯಾಗಿ ಸುನ್ನತನ್ನು
ದಾನಗಳನ್ನು ಮಾಡಿ, ನಮಾಜ್ಗಳನ್ನು ಮಾಡಿ ಒಂದು ಸುಂದರವಾದಂತಹ ಬದುಕನ್ನು ಕಟ್ಟಲು ನಾವೆಲ್ಲರೂ ಕೂಡ ಪರಿಶ್ರಮವನ್ನು ಪಡಬೇಕು. ಒಂದೇ ಒಂದು ಕೋಟನ್ನು ಹೇಳಿ ನಾನನ್ನ ಮಾತನ್ನು ಮುಗಿಸ್ತೇನೆ. ಇಮಾಮ್ ಗಜಾಲಿ ರಲಿಯಲ್ಲಾಹು ಅನ್ಹು ಹೇಳ್ತಾ ಇರುವುದು, ನಿಮ್ಮನ್ನು ಕೋಳಿಗಳು ಸೋಲಿಸಬಾರದು ಎಂದು, ನಿಮ್ಮನ್ನು ಕೋಳಿಗಳು ಸೋಲಿಸಬಾರದು ಎಂದು. ಅಂದರೆ ನೀನು ಬೆಳಿಗ್ಗೆ ಎದ್ದೇಳುವುದಕ್ಕಿಂತ ಮುಂಚೆ ನಿನ್ನ ಮನೆಯಲ್ಲಿರುವಂತ ಕೋಳಿಗಳು ಎದ್ದೇಳುವುದಾದರೆ ನೀನು ಕೋಳಿಯ ಮುಂದೆ ಸೋತಿದ್ದೀಯಾ ಎಂದರ್ಥ. ರಾತ್ರಿ ಬೇಗನೆ ಮಲಗಬೇಕು, ಹೆಲ್ತಿಯಾಗಿರಬೇಕು. ಅದಾಗಿದೆ ಫಸ್ಟ್ ನಾನು ಹೇಳಿರೋದು, ಅಸ್ಸಹತು ವಲ್ ಫರಾಗ್. ಬ್ಯಾಡ್ ಟೈಮ್ ನನಗಿರಬಾರದು. ಎಲ್ಲ ಸಮಯದಲ್ಲೂ ಸಮಾಜದಲ್ಲಿ ವಿವಿಧ ರೋಗಗಳಾದವರು ಹಲವು ಧರ್ಮದಲ್ಲಿರುವವರು ಇರಬಹುದು, ಹಲವು ಧರ್ಮದಲ್ಲಿರುವವರು, ಅವರ ಮನೆಗಳಿಗೆ ಭೇಟಿ ನೀಡುವ ಜವಾಬ್ದಾರಿ ನನ್ನ ಮೇಲಿದೆ. ಈ ಊರಿನಲ್ಲಿ ಎಜುಕೇಶನ್ ಸಿಕ್ಕದೆ ಹಿಂದುಳಿದಲ್ಪಟ್ಟಿದ್ದರೆ ಅವರನ್ನು ಹುಡುಕಿ ಎಜುಕೇಶನ್ ಪ್ರಮೋಟ್ ಮಾಡುವ ಕೆಲಸ ಈ ಇಜ್ತಿಮಾದಲ್ಲಿ ಬಂದಿರುವಂತ ಪ್ರತಿಯೊಬ್ಬನ ಕರ್ತವ್ಯವೂ ಕೂಡ ಹೌದು. ಯಾವುದೇ ಅಂಜುಮನ್ ಇಸ್ಲಾಮಿಗಳ ಅಥವಾ ಯಾವುದೋ ಒಂದು ಸಂಘಟನೆಗಳ ಮಾತ್ರ ಕೆಲಸ ಅಲ್ಲ. ನಾವೆಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದೆ, ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಬಲಿಷ್ಠವಾದಂತಹ ಸಮೃದ್ಧಿಯುತವಾದಂತಹ ಸಮಾಜವನ್ನು ಕಟ್ಟಲು ಈ ಸುನ್ನಿ ಇಜ್ತಿಮಾದ ಮೂಲಕ ಸಾಧ್ಯವಾಗಲಿ ಎಂದು ಮಾತ್ರ ಹೇಳಿಕೊಳ್ಳುತ್ತಾ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲ ಸಹಿಗಳನ್ನು ಕಬೂಲ್ ಮಾಡಲಿ.